ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ತಂದು ಭೂಮಿಯನ್ನ ಬಿತ್ತನೆ ಮಾಡಿದ್ರು. ಅಲ್ಲಲ್ಲೇ ಸ್ವಲ್ಪ ಬೆಳೆಗಳು ನಾಟಿದ್ವು, ಒಂದಿಷ್ಟು ಬೆಳೆಗಳು ನಾಟಿಲ್ಲ. ಈ ಕಾಲುವೆ ಮುಖಾಂತರ ನೀರು ಬಂದ್ರೆ ನಮ್ಮ ಬೆಳೆಗಳಿಗೆ ನೀರು ಉಣಿಸಬಹುದು ಅಂತ ಕನಸನ್ನ ಕಟ್ಕೊಂಡು ಕೂತಂತ ರೈತರು ಇವತ್ತು ಏನಾಗೈತೆ ಕನಸು ನನಸಾಗ್ತಾ ಇಲ್ಲ. ಅದಕ್ಕೆ ಬೇಗನೆ ಎಚ್ಚೆತ್ಕೊಂಡು ನೀರನ್ನು ಹರಿಸಬೇಕು. ಕಾಲುವೆಗಳಿಗೆ ಒಂದ್ ವೇಳೆ ನೀರನ್ನು ಹರಿಸದೇ ಇದ್ರ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ಇವತ್ತೇನು ಇಲ್ಲಿ ರೈತರು ಬಂದಾರಲ್ಲ, ಒಬ್ಬೊಬ್ಬರ 100 ಜನ ರೈತರು 200 ಜನ ರೈತರು ತರಂತ ತಾಕತ್ ಹೊಂದ್ಯಾರ. ಅಂತ ರೈತರು ಮುಖಂಡರು ಬಂದಾರ ಇಲ್ಲಿ. ಅದಕ್ಕ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ಉಗ್ರ ಸ್ವರೂಪ ತಾಳಬಾರದು ಅಂತ ಹೇಳಿ ಏನಾದ್ರು ಅನ್ಕೊಂಡಿದ್ರಿ ಅಂದ್ರ ಬೇಗನೆ ಕಾಲುವೆಗೆ ನೀರು ಹರಿಸಬೇಕು. ಬೇಗನೆ ಕಾಲುವೆಗೆ ನೀರು ಹರಿಸಿ ರೈತರ ಸಮಸ್ಯೆ ಬಗೆಹರಿಸಬೇಕು. ಹರಿಸದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಮತ್ತು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀನಿ. ನಾವು ಕಾಲುವೆಯನ್ನು ಪ್ರಾರಂಭ ಮಾಡಿ ನೀರು ಹರಿಸ್ತೀವಿ ಅಂತೇಳಿ ಅಲ್ಲಿ ಜಾಕ್ವೇಲ್ ಹತ್ರ ಹೋಗ್ಯಾರ. ಅವರು ಏನು ಉತ್ತರವನ್ನು ಕೊಡ್ತಾರ ಅಂತಕ್ಕಂಥ ವಿಚಾರವನ್ನು ಕಾಯ್ಕೊಂಡು ನಾವು ಇಲ್ಲಿ ಕೂತೀವಿ. ನಾವು ಒಂದು ದೃಢ ನಿರ್ಧಾರವನ್ನು ಮಾಡ್ಕೊಂಡು ಇವತ್ತು ಈ ಕಚೇರಿಗೆ ಬಂದಿವಿ. ನಮ್ಮ ಕಾಲುವೆಗೆ ನೀರು ಬರಬೇಕು. ನೀರು ಬರೋವರೆಗೂ ನಾವು ಈ ಕಚೇರಿ ಮುಂಭಾಗವನ್ನು ಬಿಟ್ಟು ನಾವು ಕದಲುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಇಲ್ಲಿ ಬಂದಿವಿ. ಇವತ್ತು ಅವರು ನೀರು ನಮಗೆ ಹರಿಸಲೇಬೇಕು. ನಮ್ಮ ಬದುಕಿಗಾಗಿ, ನಮ್ಮ ಜನ ಜಾನುವಾರುಗಳ ರಕ್ಷಣೆಗಾಗಿ, ನಮ್ಮ ಬೆಳೆಗಳ ರಕ್ಷಣೆಗಾಗಿ ಇವತ್ತು ತುರ್ತಾಗಿ ನಮಗೆ ಇವತ್ತು ನೀರು ಬರಬೇಕಾಗ್ಯದ. ಇದೇ ಒಂದು ವ್ಯವಸ್ಥೆ ಇನ್ನೊಂದು 4 ದಿನ ಮುಂದುವರೆದ್ರೆ ನಮ್ಮ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ನಾವೆಲ್ಲ ಊರು ಬಿಟ್ಟು ಗುಳೆ ಹೋಗುವಂತ ಪರಿಸ್ಥಿತಿ ಬರ್ತೈತೆ. ಅದಕ್ಕೆ ದಯವಿಟ್ಟು ಅಧಿಕಾರಿಗಳಲ್ಲಿ, ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ಕೋತೀವಿ, ಕೂಡಲೇ ನಮಗೆ ಅಲ್ಲಿಯ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ನೀರು ಹರಿಸಿ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ 3 ಕೆರೆಗಳಿಗೆ ನೀರು ಬಿಡಬೇಕು ಮತ್ತು ನಮ್ಮ ಕಾಲುವೆಗೆ ನೀರು ಹರಿಸಬೇಕು ಅನ್ನುವಂಥ ವಿಚಾರವನ್ನ ಇವತ್ತು ನಾವು ವ್ಯಕ್ತಪಡಿಸಿ, ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸ್ತಿದ್ರೆ ಈ ಹೋರಾಟವನ್ನು ನಾವು ಹೀಗೆ ಮುಂದುವರಿಸ್ತೇವೆ ನೀರು ಬರೋವರೆಗೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಭಾರತ. ರೈತರ ಹೋರಾಟಕ್ಕೆ ಇವತ್ತು ಚಿಮ್ಮಲಿ ಪಶ್ಚಿಮ ಕಾಲುವೆ ವ್ಯಾಪ್ತಿಯ ಎಲ್ಲ ರೈತ ಬಂಧುಗಳೇ, ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಸುಮಾರು ಒಂದು ತಿಂಗಳಿಂದ ಜಿಲ್ಲೆಯ ಎಲ್ಲ ಕಾಲುವೆಗಳಲ್ಲಿ ನೀರು ಹರಿತಾ ಇದ್ರು ಕೂಡ ನಮ್ಮ ಚಿಮ್ಮಲಿಗೆ ಪಶ್ಚಿಮ ಕಾಲುವೆಗೆ ನೀರು ಬರ್ತಾ ಇಲ್ಲ. ಕಾರಣ ಇಷ್ಟೇ, ಚಿಮ್ಮಲಿಗೆ ಪಶ್ಚಿಮ ಪ್ರಾರಂಭದ ಒಂದು ಸ್ಥಳ ಸಿದ್ದಾಪುರದಲ್ಲಿ ರೈತರ ಮತ್ತು ಸರ್ಕಾರದ ನಡುವೆ ಸಮಸ್ಯೆಯಾಗಿ ಅಲ್ಲಿ ರೈತರು ನಮ್ಮ ಕಾಲುವೆ ಬಂದ್ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಅಧಿಕಾರಿಗಳು ನಮಗೆ ಹೇಳ್ತಾ ಇದ್ದಾರೆ. ಅದನ್ನ ಸಮಸ್ಯೆಯನ್ನ ಇತ್ಯರ್ಥಪಡಿಸಿ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಇಲಾಖೆಯ ಕರ್ತವ್ಯ. ಅದನ್ನ ಬಿಟ್ಟು ನಮಗೆ ನಾಳೆ ಬಿಡ್ತೀವಿ, ನಾಡ್ದು ಬಿಡ್ತೀವಿ, ಇನ್ನೊಂದು ವಾರ ತಡ್ರಿ, 4 ದಿನ ತಡ್ರಿ ಅಂತೇಳಿ ನಮಗೆ ಸಬೂಬು ಹೇಳ್ತಾ ಬಂದು ಸುಮಾರು ಒಂದು ತಿಂಗಳಾಯ್ತು. ಅದೇ ಕಾಲುವೆ ನಂಬಿ ನಾವು ಸಾಕಷ್ಟು ರೈತರು ತುಟ್ಟಿ ಬೀಜ ಗೊಬ್ಬರಗಳನ್ನು ತಂದು ಬಿತ್ತನೆ ಮಾಡಿವಿ. ಅವೆಲ್ಲ ಇವತ್ತು ಗಾಳಿಗೆ ಹಾರಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನಾವು ವಿನಂತಿ ಮಾಡಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ಬಂದಾಗ ಅವರು ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ರು. ಆದ್ರಿಂದ ನಾವು ಏಕಾಏಕಿ ಇವತ್ತು ಇಲ್ಲಿ ಧರಣಿಗೆ ಇಳಿದಿದ್ದೀವಿ. ರೈತರ ಹೋರಾಟಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತರ ಧ್ವನಿ ಕೇಳಿಸದ ಅಧಿಕಾರಿಗಳಿಗೆ, ಅನ್ನದಾತನ ಕೂಗು ಕೇಳಿಸದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ? ಚಿಮ್ಮಲಿಗೆ ಪಶ್ಚಿಮ ಕಾಲುವೆಗೆ ನೀರು ಹರಿಸದ ಅಧಿಕಾರಿಗಳಿಗೆ, ಹರೇಶಂಕರ ಕೆರೆಗೆ ನೀರು ಬಿಡದ ಸರ್ಕಾರಕ್ಕೆ, ಗಿರಿಶಾಳ ಕೆರೆಗೆ ನೀರು ಬಿಡದ ಅಧಿಕಾರಿಗಳಿಗೆ, ಹಸಿರುಕೋಡ್ ಕೆರೆಗೆ ನೀರು ಬಿಡದ ಅಧಿಕಾರಿಗಳಿಗೆ, ಚಿಮ್ಮಲಿಗೆ ಪಶ್ಚಿಮ ಕಾಲುವೆಗೆ ನೀರು ಬಿಡದ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು. ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.